ಕರ್ಮಕ್ಷೇತ್ರದಲ್ಲಿ ನಾನು ಬಯಸಿದ್ದು ಬರಲಿಲ್ಲ, ನಾನು ಬಯಸಿದ ಫಲ ಸಿಗಲಿಲ್ಲ ಅನ್ನುವ ರೀತಿಯಲ್ಲಿ ಘಟನೆಗಳಾದಾಗ ಅದನ್ನು ಮನಸ್ಸಿಂದ ಮೆಲ್ಲ ತೆಗೆಯುವ ಪ್ರಯತ್ನ ಕರ್ಮ ಫಲತ್ಯಾಗ. ಇನ್ನೊಂದು ಶಬ್ದ ಇದೆ, ಸನ್ಯಾಸ. ಸನ್ಯಾಸ ಅನ್ನುವಂಥದ್ದು ಕರ್ಮ ಸನ್ಯಾಸ ಅಲ್ಲ, ಕರ್ತೃತ್ವ ಸನ್ಯಾಸ. ಕರ್ತೃತ್ವ ಸನ್ಯಾಸ ಅಂದ್ರೇನು? ನಾನು ಮಾಡಿದೆ, ನಾನು ಹಾಡಿದೆ, ನಾನು ಕೊಟ್ಟೆ ಅನ್ನುವ ರೀತಿಯಲ್ಲಿ ಏನು ನಾವು ಹೇಳ್ತೇವೆ, ಏನು ಮಾಡ್ತೇವೆ, ಅದನ್ನು ತ್ಯಾಗ ಮಾಡಬೇಕು ಸ್ವಾಮಿ. ನೀವು ಆಲೋಚನೆ ಮಾಡಿ, ಬಲಿಚಕ್ರವರ್ತಿ ಬೇಕಾದಷ್ಟು ದೊಡ್ಡ ಯಾಗವನ್ನು ಮಾಡಿದಂತೆ. ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಬನ್ನಿ, ಕೊಡ್ತೇನೆ ಕೊಡ್ತೇನೆ, ಏನು ಬೇಕಾದರೂ ಕೇಳಿ ಕೊಡ್ತೇನೆ. ಜಾಗ ಬೇಕೋ, ಆಸ್ತಿ ಬೇಕೋ, ಸಂಪತ್ತು ಬೇಕೋ, ಬಂಗಾರ ಬೇಕೋ, ಏನು ಬೇಕಾದರೂ ಕೇಳಿ ಕೊಡ್ತೇನೆ, ಬನ್ನಿ. ಎಷ್ಟು ವಿಸ್ತಾರವಾದ ಭೂಮಿಯನ್ನು ಬೇಕಾದರೂ ಕೇಳಿ ಕೊಡ್ತೇನೆ ಕೊಡ್ತೇನೆ. ಆವಾಗ ಮಹಾವಿಷ್ಣು ಅಂದಂತೆ, ಇವ ಕೊಡ್ತೇನೆ ಕೊಡ್ತೇನೆ ಅಂತ ಅಂತಾನೆ, ಇವನಪ್ಪನ ಆಸ್ತಿಯಾ ಸರ್? ಬಲಿಚಕ್ರವರ್ತಿ ಹುಟ್ಟುವ ಮೊದಲೇ ಜಗತ್ತಿತ್ತು, ಬಲಿಚಕ್ರವರ್ತಿ ನಾಳೆ ಹೋದ ಮೇಲೆ ಕೂಡ ಜಗತ್ತಿದೆ. ಇವಂದೇನುಂಟು? ಏನಿಲ್ಲ. ಇವ ಎಂತ ಕೊಡೋದು ಇವನು? ಇವಾಗ ಆಲೋಚನೆ ಮಾಡಿ ಸರ್, ನಾವೇನು ಕಡಿಮೆನಾ? ನಾವನ್ನಲ್ವಾ? ನಾನು ಕೊಟ್ಟೆ, ನಾನು ದಾನ ಮಾಡಿದೆ, ನಾನು ಗಳಿಸಿದ್ದು. ಓಯ್ ಅಷ್ಟು ಹೇಳುವ ಮೊದಲು ಒಂದು ಆಲೋಚನೆ ಮಾಡಿ ಸರ್. ಏನು? ನಾನು ನಾನು ಅಂತ ಅನ್ನುವ ಮೊದಲು ಆ ನಾನು ಅಂತ ಅನ್ನೋದಕ್ಕೆ ಶಕ್ತಿ ಎಲ್ಲಿಂದ? ಹೃದಯದಲ್ಲಿ ಭಗವಂತ ಇರುವುದರಿಂದ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ. ನಾನು ಅಂತ ಅನ್ನಬೇಕಾದ್ರೆ ಭಗವಂತ ಹೃದಯದಲ್ಲಿ ಇದರಲ್ಲೂ ಸ್ವಾಮಿ ನಾನು ಅಂತ ಅನ್ನೋದು. ಆಲೋಚನೆ ಮಾಡಿ ಸರ್, ಆ ಭಗವಂತನನ್ನು ನೋಡ್ತೇವಲ್ಲ, ನಾವು ಕಣ್ಣಲ್ಲಿ ನೋಡ್ತೇವೆ, ನಾನು ನೋಡ್ತೇನೆ ಅಂತೇವೆ, ಕಿವಿಯಲ್ಲಿ ಕೇಳ್ತೇವೆ, ನಾನು ಕೇಳಿದೆ ಅಂತ ಅಂತೇವೆ, ಕಾಲಲ್ಲಿ ನಡೀತೇವೆ, ನಾನು ನಡೆದೆ ಅಂತ ಅಂತೇವೆ. ಸ್ವಾಮಿ ತೇವಿನ ಆ ಭಗವಂತನ ಸಾನ್ನಿಧ್ಯ ಇಲ್ಲದಿದ್ದರೆ ಕಡುವುದು ಹೇಗರಿ? ನಿಮ್ಮ ಕಾಲುವುದು ಹೇಗರಿ? ನೀವು ತಿಂದ ಆಹಾರ ಜೀರ್ಣ ಆಗುವುದು ಹೇಗೆ? ನಿಮ್ಮ ಕಿವಿ ಆ ಭಗವಂತ ಮರೆಯುತ್ತೇವಲ್ಲ. ಆದ್ದರಿಂದ ಮಹಾವಿಷ್ಣು ಅಂದಂತೆ, ನಾನು ನಿಲ್ತೇನೆ ಎಲ್ಲಿ? ಕಿವಿ. ಯಾವಾಗ? ಬಲಿಚಕ್ರವರ್ತಿ ಅಂದಲ್ವಾ, ಬನ್ನಿ ಬನ್ನಿ ಕೊಡ್ತೇನೆ ಕೊಡ್ತೇನೆ. ಇವ ಎಂತ ಕೊಡೋದಿವ? ಯಾರಿಗೆ ಸೇರಿದ ವಸ್ತುವನ್ನು ಇವನಿಗೆ ಸೇರಿದ್ದು ಏನಿದೆ? ಏನಿಲ್ಲ. ಯಾವಾಗ ಅಷ್ಟು ಸಣ್ಣ ಹುಡುಗ ವಾಮನನಾಗಿ ಕ್ಯೂವಲ್ಲಿ ಬಂತ, ಶುಕಾಚಾರ್ಯರಿಗೆ ಯಾಕೋ ಸಂಶಯ ಆಯ್ತಂತೆ. ಈ ಸುಗ ಬಲಿಚಕ್ರವರ್ತಿ ಹತ್ರ ಹೋಗಿ ಹೇಳ್ತಾನಂತೆ, ಆ ಸಣ್ಣ ಹುಡುಗಲ್ಲಿ ನಿಂತಿದ್ದು ಅವ್ರು ಕೇಳಿದ್ರು ಕೊಡಬೇಡ ಕೊಡಬೇಡ. ಬಲಿಚಕ್ರವರ್ತಿ ಅಂದಂತೆ, ನಾವು ಹೇಳಿ ಆಗಿದೆ, ಕೊಟ್ಟ ಮಾತಿಗೆ ತಪ್ಪಲಾರೇನು, ಅದು ಖಂಡಿತ. ಆವಾಗ ಆ ಹುಡುಗ ಹತ್ತಿರ ಬಂದಾಗ ಕೇಳಿದ್ದು 3 ಪಾದ ಭೂ ಮಾತ್ರ. ನನಗೆ 3 ಪಾದಗಳಷ್ಟು ಜಾಗ ಕೊಡು. ಬೇರೆ ಎಕರೆ ಎಷ್ಟು ಬೇಕಾದ್ರೂ ಕೇಳೋ. ಇಲ್ಲ ಇಲ್ಲ ಇಲ್ಲ, 3 ಪಾದಗಳಿಡುವಷ್ಟು ಮಾತ್ರ ಜಾಗ ಕೊಡು, ಬೇಕಾದನ್ನು ತಗೋ. ವಾಮನ ನಗುತ್ತಾನಂತೆ,
ಬಲಿಚಕ್ರವರ್ತಿ ಕೊಡ್ತೇನೆ ಅಂತ ಅಂತೀಯ, ನಿಮಗೆ ಸೇರಿದ್ದು ಏನಿದೆಯೋ ಅಂದರೆ ನೀನು ಹುಟ್ಟುವ ಮೊದಲು ಈ ಜಗತ್ತಿತ್ತು, ನಾಳೆ ನೀನು ಸತ್ತು ಹೋದ ಮೇಲೂ ಈ ಜಗತ್ತಿದೆ. ಜಗತ್ತಿಗೆ ಸೇರಿದ್ದೆಲ್ಲವೂ ಒಬ್ಬ ಭಗವಂತನಿಗೆ ಸೇರಿರೋ. ಕೊಡ್ತೀಯೋ ಕೊಡುವಾಗ ಹೇಳು, ನ ಮಮ, ಇದು ನಂದಲ್ಲ, ಇದು ನಂದಲ್ಲ ಅನ್ನುವ ರೀತಿಯಲ್ಲಿ ಹೇಳಿ ಆಮೇಲೆ ಕೊಡುವುದನ್ನು ಕೊಡು. ನಮಗೆ ಸೇರಿದ್ದು ಏನೇನೂ ಇಲ್ಲ ಈ ಜಗತ್ತಲ್ಲಿ. ಇಡೀ ಜಗತ್ತನ್ನು ಗೆದ್ದಂಥ ಅಲೆಕ್ಸಾಂಡರ್ ಒಂದು ಸೊಳ್ಳೆಯಿಂದ ಸತ್ತ ಸ್ವಾಮಿ, ಸಾಯುವಾಗ ಕೊಂಡೋದ್ನ ಸ್ವಾಮಿ. ಏನು ಮಾಡಿ ಇಡೀ ಜಗತ್ತನ್ನು ಗೆದ್ದ ಬಲಿಚಕ್ರವರ್ತಿ ಕೊಡುತ್ತೇನೆ ಎಂದ. ವಾಮನ ಬಂದ, ವಿಷ್ಣುವೇ ಬಂದ, ನಿನಗೆ ಸೇರಿದ್ದು ಏನಿಲ್ಲ ತಮ್ಮ, ಎಲ್ಲವೂ ನನ್ನದೇ. ಆ ಬಲಿಚಕ್ರವರ್ತಿಗೆ ಕಣ್ಣು ತೆರೆದದ್ದು, ನನ್ನದನ್ನುವಂಥದ್ದು ಏನಿದೆ ಈ ಜಗತ್ತಲ್ಲಿ? ಪ್ರಪಂಚ ಎಲ್ಲವೂ ಸೇರಿರೋದು ಆ ಭಗವಂತನಿಗೆ. ಆ ಭಗವಂತನ ಸ್ಮರಣೆ ಒಂದು ಮನಸ್ಸಲ್ಲಿಯೂ ನಾನು ಮಾಡುತ್ತೇನೆನ್ನುವ ಕರ್ತವ್ಯ, ಆ ಒಂದು ಕರ್ತೃತ್ವ ಭಾವನ್ನುವಂಥದ್ದನ್ನು ಬಿಟ್ಟು ಬೆಳಗ್ಗಿಂದ ಸಂಜೆಯ ತನಕವೂ ಕೂಡ ಎಲ್ಲ ಕೆಲಸಗಳನ್ನು ಮಾಡು, ನಾನುವಂಥದ್ದನ್ನು ಬಿಟ್ಟು ಬಿಡು. ಭಗವಂತನ ಕೃಪೆಯಿಂದ ನಡೆಯಿತು ಅನ್ನೋ ಪೂರ್ಣ ಶರಣಾಗತ ಭಾವನೆ ನಿನ್ನ ಮನಸ್ಸಲ್ಲಿ ಇದೆಯೋ, ನಿನಗೆ ಎಲ್ಲೆಲ್ಲೂ ಶಾಂತಿ, ಎಲ್ಲೆಲ್ಲೂ ನಿನಗೆ ಶಾಂತಿ, ಹೋದಲ್ಲೆಲ್ಲ ಶಾಂತಿ. ನೀನು ಬೆಳಿಗ್ಗೆ ಎದ್ದು ರಾತ್ರಿ ಮಲಗುವ ತನಕವೂ ಮಾಡುವ ಕರ್ತವ್ಯಗಳೆಲ್ಲವನ್ನೂ ಮಾಡು. ಆದರೆ ನಾನು ಮಾಡಿದೆ ಅಂತ ಅನ್ನಬೇಡ, ಭಗವಂತನ ಚರಣಗಳೆಲ್ಲದನ್ನು ಇಡು. ಭವ ಮದ್ಭಕ್ತೋ ಭವ ಮದ್ಯಾಜೀ ಭವ ಮಾಂ ನಮಸ್ಕುರು ಮಾಮೇ ವಶ್ಯಸಿ ಯುಕ್ತೈವಂ ಆತ್ಮಾನಂ. ತಮ್ಮ ಒಂದು ನೆನಪಿಲಿ, ಮನಸ್ಸಲ್ಲಿ ನನ್ನನ್ನೇ ನೆನಪಿರಿ. ಯಾವತ್ತೂ ನನ್ನನ್ನು ಜ್ಞಾಪಿಸಿಕೋ, ಯಾವತ್ತೂ ನನಗಾಗಿ ಕರ್ಮಗಳನ್ನು ಮಾಡು, ಕೆಲಸ ಮಾಡು ಕೂಡ ಭಗವಂತನ ಕೃಪೆಯಿಂದ ಮಾಡ್ತಿದ್ದೇನೆನ್ನುವಂತಹ ಭಾವನೆ ಬರಲಿ. ಯಾವ ರೀತಿಯ ಫಲ ಅನ್ನುವಂಥದ್ದು ಬಂದರೂ ಕೂಡ ಅವನ ಕೃಪೆ ಅನ್ನುವ ರೀತಿಯಲ್ಲಿ ಪ್ರಸಾದದಿಂದ ಅದನ್ನು ಸ್ವೀಕರಿಸು. ಮನಸ್ಸಿನ ತಳಮಳವನ್ನು ಮಾಡಿಕೊಬೇಡ. ಕೆಲಸ ಮಾಡಿದ್ಯಾರು ಅವನೇ, ಫಲ ಅನ್ನುವಂಥದ್ದು ಕೊಡುವುದು ಯಾರು ಅವನೇ, ನಾಳೆ ಜಗತ್ತನ್ನು ನೋಡಿಕೊಳ್ಳುವುದು ಯಾರು ಅವನೇ. ಅವನಿಟ್ಟ ಹಾಗೆ ಅನ್ನುವ ರೀತಿಯಲ್ಲಿ ಪೂರ್ಣ ರೀತಿಯಲ್ಲಿ ಶರಣಾಗು. ನಿನ್ನ ಮನಸ್ಸಿನ ಪ್ರಶಾಂತತೆಯನ್ನು ನೋಡು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಂಥ ಹೇಳಿ, ಸರ್ವ ಕರ್ಮಫಲಾನಿ, ನಿನ್ನ ಮನಸ್ಸಿನ ತಳ, ನಿನ್ನ ಮನಸ್ಸಿನ ಗೊಂದಲ, ನಿನ್ನ ಮನಸ್ಸಿನ ಗದ್ದಲ ಏಕೆ ಎಲ್ಲವನ್ನೂ ನನ್ನ ಶರಣಗಳಿಗೆ ಹಾಕು. ನಿನ್ನ ಆಂತರಿಕ ಏನೆಲ್ಲ ಹೊಲಸು ಕಲ್ಮಶ ಕೊಳಕುವಂಥದ್ದಿದೆಯೋ ಅನ್ನಕ್ಕೆ ಹಾಕು. ನಿನ್ನ ಮನಸ್ಸನ್ನು ಪ್ರಶಾಂತವಾಗಿಟ್ಕೋ. ಮನಸ್ಸು ಪ್ರಶಾಂತವಾಗಿ ನಿಂತಾಗ ಆ ಭಗವಂತನ ಶಾಂತಿ, ಭಗವಂತನ ಸ್ವರೂಪ ಅನ್ನುವ ಶಾಂತಿ ನಿನ್ನಲ್ಲೇ ಇದೆ ಕಣು. ಯಾರೂ ಕೊಡುವ ಅವಶ್ಯಕತೆ ಇಲ್ಲ, ಯಾರೂ ಕೊಡುವ ಅವಶ್ಯಕತೆ ಇಲ್ಲ. ಎಷ್ಟು ಚಂದದಲ್ಲಿ ಹೇಳ್ತಾನೆ ಹೇಳಿ, ಮನಸ್ಸನ್ನು ತಳಮಳಗೊಳಿಸಿಕೊಳ್ಳಬೇಡ. ಭಗವಂತನ ಸ್ಮರಣೆಯಿಂದ ಮಾಡುವ ಕೆಲಸಗಳೆಲ್ಲವನ್ನೂ ಮಾಡಿ ನಾರಾಯಣಾಯೇತಿ ಸಮರ್ಪಯಾಮಿ. ಬರುವ ಎಲ್ಲ ಫಲಗಳು ಅವನ ಫಲ ಅನ್ನುವ ರೀತಿಯಲ್ಲಿ, ಕೊಟ್ಟದ್ದೆಲ್ಲವೂ ಪ್ರಸಾದ, ಬಂದದ್ದೆಲ್ಲವೂ ಪ್ರಸಾದ, ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನುವ ರೀತಿಯಲ್ಲಿ ಸ್ವೀಕರಿಸ್ತೀಯೋ. ಮನಸ್ಸಿನ ತಳಮಳೆಯಲ್ಲಿ ಭಗವಂತನ ಸ್ಮರಣೆ ಮಾಡುವಾಗ ಮನಸ್ಸು ಪ್ರಶಾಂತವಾಗಿ, ಮನಸ್ಸು ಪ್ರಶಾಂತವಾಗಿ ನಿಂತ ಮೇಲೆ ಕೃಷ್ಣ ಏನು ಹೇಳ್ತಾ ಇರುವುದು ಹೇಳಿ, ನಿನಗೆ ಶಾಂತಿ ನಾನು ಕೊಡ್ತೇನೆ. ಏನು ಸರ್, ಮನಸ್ಸು ಶಾಂತವಾಗಿ ನಿಂತ ಮೇಲೆ ಶಾಂತಿ ದೇವರೋದು. ಮನಸ್ಸು ಭಗವಂತನಲ್ಲಿ ನಿಂತಿರಬೇಕಾದ್ರೆ ಶಾಂತವಾಗಿಯೇ ಇರ್ತಾನೆ. ಅವನು ಎಲ್ಲಿ ಹೋದರೂ ಶಾಂತಿಯೇ, ಆರಂಭ ಮಾಡುವಾಗಲೂ ಶಾಂತಿಯೇ, ಕೆಲಸ ಮಾಡ್ತಾ ಇರುವಾಗಲೂ ಶಾಂತಿಯೇ, ಕೆಲಸದ ನಂತರವೂ ಅವನ ಮನಸ್ಸು ಪ್ರಶಾಂತವಾಗಿ, ತನ್ನ ಪ್ರಶಾಂತತೆ ಅನ್ನುವಂಥದ್ದನ್ನು ಕಳ್ಕೊಳ್ಳದೆ ಕೆಲಸ ಮಾಡುವಾಗಲೂ ಕೂಡ ಆ ಮನಸ್ಸಿನ ಪ್ರಶಾಂತತೆಯನ್ನು ಅನುಭವಿಸಿಕೊಂಡೇ ಕೆಲಸ ಮಾಡಿದ ನಂತರವೂ ಕೂಡ ಫಲ ಬರಲಿ ಬಾರದಿರಲಿ ತಳಮಳವನ್ನು ಹಚ್ಚಿಕೊಳ್ಳದೆ ಎಲ್ಲವೂ ಭಗವಂತ ಅನುಗ್ರಹ ಅನ್ನುವಂಥ ರೀತಿಯ ಆ ಮನಸ್ಸಿನ ಪ್ರಶಾಂತತೆಯನ್ನು ಉಳಿಸುತ್ತಾನೋ ಭಗವಂತ ಅವನ ಹೃದಯದಲ್ಲಿ. ಅವನ ಮನಸ್ಸು ಯಾವತ್ತೂ ಪ್ರಶಾಂತವಾಗಿ
ಅವನು ಪ್ರಶಾಂತತೆಗೆ ಕಾಯುವುದು ಬೇಡ. ಅದು ಒಂದು ದಿವಸ ಬರುವಂಥದ್ದಲ್ಲ, ಯಾರೋದಲ್ಲ, ಅವ ಬೆಳೆಸುವಂಥದ್ದಲ್ಲ. ಶಾಂತತೆ ಅವನ ಸ್ವರ. ಹಾಗಿರಬೇಕಾದ್ರೆ ಅಂತಃಕರಣನ್ನು, ಆ ಮನಸ್ಸು ಬುದ್ಧಿಯನ್ನು ಇಟ್ಟುಕೊಳ್ಳುವಂಥ ರೀತಿಯನ್ನು, ರಹಸ್ಯವನ್ನು ಭಗವಂತ ಕೊಟ್ಟಿದ್ದಾನೆ. ತಮ್ಮ ನಿನ್ನ ಕರ್ತೃತ್ವ ಭಾವನೆ, ನಾನನ್ನುವಂಥದ್ದು, ನಾ ಮಾಡಿದೆ, ನನ್ನಿಂದ ಅನ್ನುವಂಥದ್ದೇನುಂಟು, ನನ್ನ ಕಾಲು ಬುಡಕ್ಕೆ ಹಾಕು. ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ. ನಿನಗೆ ಶಾಂತಿ, ಆನಂದ ನಾನು ಕೊಡ್ತೇನೆ. ಪ್ರಶತೆಯನ್ನು ಕಳ್ಕೊಳ್ಬೇಡ. ಆದ್ದರಿಂದ ನಮ್ಮ ಜೀವನದಲ್ಲಿ ಒಂದು ನಾವು ತಿಳ್ಕೋಬೇಕು, ನಾವು ಬೈಬಾರ್ದು, ಘಟನೆಗಳನ್ನು ನಾವು ಅದನ್ನು ಯಾರನ್ನೂ ನಾವು ಕಾರಣ ಅಂತ ಅನ್ನಬಾರ್ದು. ಏರು ತಗ್ಗುಗಳ ಮಧ್ಯೆ, ಸುಖಗಳ ಮಧ್ಯೆ, ಲಾಭ ನಷ್ಟಗಳ ಮಧ್ಯೆ, ನಿಂದ ಸ್ತುತಿಗಳ ದ್ವಂದ್ವದಲ್ಲೂ, ವಿಷಮ ಪರಿಸ್ಥಿತಿಯಲ್ಲೂ ಕೂಡ ಅಂತಃಕರಣವನ್ನು ನೋಡ್ತಾ ಇರಿ. ಅದು ಪ್ರಶಾಂತವಾಗಿಟ್ಟುಕೊಳ್ಳುವ ಹಾಗೆ ಪ್ರಯತ್ನ ಮಾಡಿ. ಮನಸ್ಸು ಪ್ರಶಾಂತವಾಗಿದೆಯೋ, ಭಗವಂತ ನಿಮ್ಮ ಜೊತೆಯಲ್ಲಿ. ಭಗವಂತನ ಕೃಪೆ ಆಮೇಲೆ ಬರುವುದಲ್ಲ. ಆ ಮನಸ್ಸಿನ ಪ್ರಶಾಂತತೆಯನ್ನು ಉಳಿಸಿಕೊಂಡಿದ್ದೀರೋ, ಭಗವಂತ ನಿಮ್ಮ ಜೊತೆಯಲ್ಲೇ. ಆದ್ದರಿಂದ ಎಚ್ಚರವಾಗಿರಿ. ಭಗವದ್ಗೀತೆ ನಮಗೆ ಹೇಳಿಕೊಡುವುದು ಕರ್ಮಯೋಗವನ್ನು, ಕರ್ಮ ಸನ್ಯಾಸವನ್ನು. ಕರ್ತವ್ಯವನ್ನು ಮಾಡ್ತಾನೇ ಇರು. ಹೊರ ಪ್ರಪಂಚದಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾನೇ ಇರು. ಆಂತರಿಕ ಪ್ರಶಾಂತತೆಯನ್ನು ಕಳ್ಕೋಬೇಡ. ಏರು ತಗ್ಗುಗಳನ್ನು, ನೋವು ನಲಿವುಗಳನ್ನು, ಎಲ್ಲ ದ್ವಂದ್ವ ತಾಪತ್ರಯಗಳನ್ನು ಭಗವಂತನ ಚರಣಕ್ಕೆ ಹಾಕಿ ಆಂತರಿಕ ಪ್ರಶಾಂತತೆಯನ್ನು ಉಳಿಸಿಕೋ. ಭಗವಂತನ ಮಡಿಲಲ್ಲೇ ಇರ್ತೀಯ, ಆಶೀರ್ವಾದದಲ್ಲೇ ಇರ್ತೀಯ. ದೇವರೇ ಎಲ್ಲವನ್ನೂ ನೋಡಿಕೊಳ್ತಾನೆ. ತಳಮಳ ಬೇಡ.